ಎರಡು ದೃಶ್ಯ ಸ್ಕ್ರೀನಲ್ಲಿ ನೀವು ನೋಡ್ತಾ ಇರೋದು, ಒಂದು ಒಳಗಡೆ ಕರ್ಕೊಂಡು ಹೋಗ್ತಾ ಇರೋದು, ಮತ್ತೊಂದು ಕಡೆ ಅವರು ಆ ವಾಹನದಿಂದ ಕೆಳಗಿಳಿದು ಅವರ ಬಟ್ಟೆ ಬರೆ ಅವರನ್ನ ತಪಾಸಣೆ ಮಾಡಿ ಒಳಗಡೆ ಬಿಡ್ತಾ ಇರುವಂತಹ ದೃಶ್ಯ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ದೂರವಾಣಿ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಈಗ ಏನಾಗ್ತಾ ಇದೆ ಮಾಹಿತಿ ಕೊಡ್ತಾ ಹೋದ್ರೆ ಲೇಟೆಸ್ಟ್ ಅಪ್ಡೇಟ್. ಶ್ರುತಿ, ಇದೀಗ ತಾನೇ ದರ್ಶನ್ ಅವರನ್ನ ಭಾರಿ ಬಿಗಿ ಭದ್ರತೆಯ ನಡುವೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಕರ್ಕೊಂಡು ಬಂದಿರತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಕಾಮನ್ ಕೈದಿಗೂ ಕೂಡ ಇದೇ ರೀತಿಯಾದ ಕಾಮನ್ ಆಗಿ ಯಾರೇ ಆರೋಪಿಗಳು ಜೈಲಿಗೆ ಬಂದ್ರೆ ಮೊದಲನೇ ಪ್ರೊಸೀಜರ್ ಏನಂದ್ರೆ ಅವರ ಬ್ಯಾಗಿನಿಂದ ಹಿಡಿದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಕೆಲವೊಂದು ಬಾರಿ ಕೆಲವೊಂದು ಟಿ ಶರ್ಟ್ ಅಥವಾ ಬನೀನನ್ನು ಕೂಡ ಬಿಚ್ಚಿನೂ ಕೂಡ ಪರೀಕ್ಷೆಯನ್ನ ಮಾಡ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಆ ಪ್ರೊಸೆಸ್ ಈಗ ದರ್ಶನ್ ಅವರಿಗೆ ಆಗಿರ್ತಕ್ಕಂಥದ್ದು. ಅಂದ್ರೆ ಏನು ಡಿಆರ್ ವೆಹಿಕಲ್ ನಲ್ಲಿ ದರ್ಶನ್ ಬರ್ತಾರೆ, ಬಂದು ಇಳಿದ ತಕ್ಷಣ ನೇರವಾಗಿ ಅವ್ರನ್ನ ಜೈಲಿನ ಒಳಗೆ ಕರ್ಕೊಂಡು ಹೋಗಲ್ಲ, ಅದರ ಬದಲಾಗಿ ತಪಾಸಣಾ ಕೊಠಡಿಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಮುಖ್ಯ ಗೇಟಿನ ಪಕ್ಕದಲ್ಲಿ ಇರ್ತಕ್ಕಂಥ ತಪಾಸಣೆ ಕೊಠಡಿಗೆ ಕರ್ಕೊಂಡು ಹೋಗಿ ದರ್ಶನ್ಗೆ ಸಂಬಂಧಪಟ್ಟಂತ ಬಟ್ಟೆ ಬರೆಗಳು ಜೊತೆಗೆ ಬ್ಯಾಗ್, ಅವರ ಪರಿಕರಗಳು ಏನ್ ತಂದಿರ್ತಾರೆ ಅವನ್ನೆಲ್ಲವನ್ನು ಕೂಡ ಒಂದೊಂದಾಗೆ ಪರಿಶೀಲನೆ ಮಾಡಿದ್ರು. ಆ ಬಳಿಕ ಒಂದು 3-4 ನಿಮಿಷ ಈ ಪ್ರೊಸೆಸ್ ಆಗುತ್ತೆ. ಆ ಬಳಿಕ ಈಗ ಜೈಲಿನ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ಜೈಲಿನ ಒಳಗೆ ಹೋಗಲ್ಲ, ಆದ್ರೆ ಅಲ್ಲಿ ಒಂದು ತಪಾಸಣಾ ಕೊಠಡಿ ಇನ್ನೊಂದು ಇರ್ತಕ್ಕಂಥದ್ದು. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡ್ತಾರೆ ದರ್ಶನ್ ಅವ್ರಿಗೆ. ಈ ಮುಂಚೆ ದರ್ಶನ್ ಬರೋದಕ್ಕಿಂತ ಮುಂಚೆ ವೈದ್ಯಾಧಿಕಾರಿಗಳು ಒಬ್ಬರನ್ನ ಕರೆಸ್ಕೊಂಡಿದ್ರು. ಜೊತೆಗೆ SP ಇದ್ದಾರೆ, DC ಇದ್ದಾರೆ, ಅವರೆಲ್ಲರ ಸಮ್ಮುಖದಲ್ಲಿ ದರ್ಶನ್ ಈಗ ಜೈಲಿನ ಒಳಗೆ ಹೋಗಿರ್ತಕ್ಕಂಥದ್ದು. ಈಗ ತಪಾಸಣೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಅಂದ್ರೆ ಅವರ BP ಯನ್ನು ಚೆಕ್ ಮಾಡ್ತಾರೆ, ಶುಗರ್ ಲೆವೆಲ್ ಚೆಕ್ ಮಾಡ್ತಾರೆ, ಜೊತೆಗೆ ಅವರ ದೇಹದ ತೂಕವನ್ನು ಕೂಡ ಚೆಕ್ ಮಾಡ್ತಾರೆ. ಇದಿಷ್ಟನ್ನ ಯಾಕೆ ಮಾಡ್ತಾರೆ ಅಂದ್ರೆ ಒಬ್ಬ ಆರೋಪಿ ಜೈಲಿಗೆ ಬಂದಾಗ ಆತನ ವೆಯ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಜೈಲಿನಿಂದ ಹೊರ ಹೋಗ್ಬೇಕಾದ್ರೂ ಕೂಡ ಆತನ ವೆಯ್ಟ್ ಅನ್ನ ಚೆಕ್ ಮಾಡ್ತಾರೆ. ಯಾಕಂದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಕೂಡ ಅದನ್ನ ಶಿಫಾರಸು ಮಾಡಿತ್ತು. ಜೈಲಿನಿಂದ ಹೊರ ಹೋಗ್ಬೇಕಾದ್ರೆ ಕೈದಿಯ ತೂಕ ಹೆಚ್ಚಾಗಿರ್ಬೇಕು ಅನ್ನುವ ಒಂದು ಕಂಡೀಷನ್ ಅನ್ನ ಹಿಂದೆ ಮಾಡಿತ್ತು. ಅದನ್ನ ಪಾಲನೆ ಮಾಡೋದಕ್ಕೋಸ್ಕರ ಇದೆಲ್ಲವನ್ನು ಮಾಡ್ತಾರೆ. ಜೊತೆಗೆ ಅವರ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರು ಆಗಿದೆಯಾ ಟೆನ್ಷನ್ ನಿಂದ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಪರೀಕ್ಷೆ ಮಾಡ್ತಾರೆ. ಇದಾದ ಬಳಿಕ ಈಗ ಈ ಪ್ರೊಸೆಸ್ ಈಗ ನಡೀತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಈ ಪ್ರೊಸೆಸ್ ಆದ ಬಳಿಕ ದರ್ಶನ್ ಅವರನ್ನ ಅಂದ್ರೆ ಅವರಿಗೆ ಈಗೇನು ಪರಪ್ಪನ ಅಗ್ರಹಾರದಲ್ಲಿ ಕೊಟ್ಟಿದ್ರಲ್ಲ ಆ ಒಂದು ಕೈದಿ ನಂಬರ್ ಅನ್ನ ಬದಲಾವಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ದರ್ಶನ್ ಅವರಿಗೆ ಏನು ಕೈದಿ ನಂಬರ್ ನ ಪರಪ್ಪನ ಅಗ್ರಹಾರದಲ್ಲಿ ಕೊಟ್ಟಿದ್ರು ಆ ನಂಬರ್ ನ ಬದಲಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ ನಲ್ಲಿ ಕೈದಿಗರ ಸಂಖ್ಯೆಯ ಅನುಗುಣವಾಗಿ ಒಂದು ನಂಬರ್ ನ ಕೊಡ್ತಾರೆ. ಈಗ ಎಕ್ಸಾಂಪಲ್ ಬಳ್ಳಾರಿ ಸೆಂಟ್ರಲ್ ಜೈಲ್ ನಲ್ಲಿ 385 ಕೈದಿಗಳಿದ್ದಾರೆ. ಈಗ ದರ್ಶನ್ ಅವರಿಗೆ ಎಷ್ಟನೇ ನಂಬರ್ ಅನ್ನ ಕೊಡ್ತಾರೆ ಅನ್ನೋದು ಈಗ ಬಹಳ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಕಾದ್ ನೋಡೋಣ ಕೈದಿ ನಂಬರ್ ಏನ್ ಕೊಡ್ತಾರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೊಳ್ಳೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬ್ರಾಂಡೆಡ್ ಪೂಮಾ ಶರ್ಟ್ ಧರಿಸಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ದಾಸ ದರ್ಶನ್. ಪೂಮಾ ಶರ್ಟ್ ಬ್ರಾಂಡೆಡ್ ಹಾಕ್ಬಾರ್ದು ಅಂತಲ್ಲ, ಬಟ್ ಜೈಲೊಳಗೆ ಹೆಂಗೋಯ್ತು ಅನ್ನೋದು ಪ್ರಶ್ನೆ. ಎನಿವೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದ ನಾನ್ ಸ್ಟಾಪ್ ಲೈವ್. ಬೆಳಗ್ಗೆ 4 ಗಂಟೆಯಿಂದ ನಿರಂತರವಾಗಿ ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲ್ ವರೆಗೂ ದರ್ಶನ್ರನ್ನ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯದುದ್ದಕ್ಕೂ ಕೂಡ ಅಪ್ಡೇಟ್ಗಳನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಕೊಡ್ತಾ ಬಂದಿದೆ. ಇದೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರೇಣುಕಾಸ್ವಾಮಿಯ ಬರ್ಬರ ಹತ್ಯೆ ಪ್ರಕರಣ. ರೇಣುಕಾಸ್ವಾಮಿಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಸಂಖ್ಯೆ 2 ದರ್ಶನ್ ಅಲಿಯಾಸ್ ಡಿ ಬಾಸ್. ಇದು ಆ ಕಂಪ್ಲೇಂಟ್ ಅಲ್ಲೇ ಬರೆದಿರೋದು, ದರ್ಶನ್ ಅಲಿಯಾಸ್ ಡಿ ಬಾಸ್. ಇದೀಗ ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್. ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ಲಿಕ್ಕೆ ಕಾರಣ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿಯಾಗಿ ಇರಬೇಕಾದ ರೀತಿಯಲ್ಲಿ ಇರಲಿಲ್ಲ, ರಾಜಾತಿಥ್ಯವನ್ನ ಅನುಭವಿಸಿದ್ರು, ಬೇಕಾದ ಸೌಲಭ್ಯಗಳು ಅವರಿಗಲ್ಲಿ ಸಿಗ್ತಾ ಇತ್ತು, ಅವ್ರದೇ ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡಿದ್ರು, ಸುತ್ತಮುತ್ತ ನಟೋರಿಯಸ್ ರೌಡಿಗಳನ್ನ ಕಟ್ಕೊಂಡು ಟೀಮ್ ಮೀಟಿಂಗ್ ಮಾಡ್ತಾ ಇದ್ರು. ಇದೆಲ್ಲವನ್ನ ಗಮನಿಸಿ ಮಾಧ್ಯಮದಲ್ಲಿ ಸುದ್ದಿಯಾಗಿ ಜನರು ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭ ಮಾಡಿ ಪ್ರಕರಣ ಕೋರ್ಟ್ ವರೆಗೂ ಹೋಗಿ ಕೋರ್ಟ್ ಆದೇಶ, ಈ ಪ್ರಕರಣದ ಅಷ್ಟೂ ಮಂದಿ ಆರೋಪಿಗಳನ್ನ ಒಂದೊಂದು ಮೂಲೆ ಕಳಿಸಿ. ಇದೇ ರೀತಿಯಲ್ಲಿ ಇದೀಗ ದರ್ಶನ್ ಕೋರ್ಟ್ನ ಆದೇಶದ ಮೇರೆಗೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಬ್ಲಾಕ್ ಕಲರ್ ಪೂಮಾ ಶರ್ಟ್. ಆಸಕ್ತಿ ಇರುವವರು ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು ಈ ಶರ್ಟ್ ನ ಬೆಲೆ ಎಷ್ಟು ಅಂತ ಹೇಳಿ. ರೇಣುಕಾಸ್ವಾಮಿ ಕೊಲೆ ಆದ ನಂತರದಲ್ಲಿ ಅವರ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಮನೆಗೆ ದಿಕ್ಕು ಅಂತಿದ್ದಿದ್ದು ಒಬ್ನೇ, ತಪ್ಪು ಮಾಡಿದ್ನೋ ಸರಿ ಮಾಡಿದ್ನೋ ಕಾನೂನಾತ್ಮಕವಾಗಿ ಅವನಿಗೆ ಶಿಕ್ಷೆ ಕೊಡಿಸಬಹುದಾಗಿತ್ತು.
ಕೊಂದೇ ಹಾಕಿಬಿಟ್ರು. ಈಗ ನಮ್ಮ ಕುಟುಂಬಕ್ಕೆ ಯಾರು ದಿಕ್ಕು? 90 ವರ್ಷದ ಅಜ್ಜಿ ಇದ್ದಾರೆ, ಅವ್ರಿಗೆ ಫಿಸಿಯೋಥೆರಪಿ ಮಾಡ್ತಿದ್ದಿದ್ದು ರೇಣುಕಾ ಸ್ವಾಮಿ. ನಮಗೆ ಆ ಅಜ್ಜಿಗೆ ನೋಡ್ಕೊಳ್ಳಿಕ್ಕೂ ಹಣಕಾಸಿನ ವ್ಯವಸ್ಥೆ ಇಲ್ಲ, ಹಂಗಾಗಿದೆ ಅಂತ. ಇತ್ತ ಈ ಕೊಲೆ ಪ್ರಕರಣದ ಆರೋಪಿ ಬ್ರಾಂಡೆಡ್ ಶರ್ಟ್ ಹಾಕೊಂಡು ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಎರಡು ದೃಶ್ಯ ಸ್ಕ್ರೀನಲ್ಲಿ ನೀವು ನೋಡ್ತಾ ಇರೋದು, ಒಂದು ಒಳಗಡೆ ಕರ್ಕೊಂಡು ಹೋಗ್ತಾ ಇರೋದು, ಮತ್ತೊಂದು ಕಡೆ ಅವರು ಆ ವಾಹನದಿಂದ ಕೆಳಗಿಳಿದು ಅವರ ಬಟ್ಟೆ ಬರೆ ಅವರನ್ನ ತಪಾಸಣೆ ಮಾಡಿ ಒಳಗಡೆ ಬಿಡ್ತಾ ಇರುವಂತಹ ದೃಶ್ಯ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ದೂರವಾಣಿ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಈಗ ಏನಾಗ್ತಾ ಇದೆ ಮಾಹಿತಿ ಕೊಡ್ತಾ ಹೋದ್ರೆ, ಲೇಟೆಸ್ಟ್ ಅಪ್ಡೇಟ್. ಶ್ರುತಿ, ಇದೀಗ ತಾನೇ ದರ್ಶನ್ ಅವರನ್ನ ಭಾರಿ ಬಿಗಿ ಭದ್ರತೆಯ ನಡುವೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಕರ್ಕೊಂಡು ಬಂದಿರತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಕಾಮನ್ ಕೈದಿಗೂ ಕೂಡ ಇದೇ ರೀತಿಯಾದ ಕಾಮನ್ ಆಗಿ ಯಾರೇ ಆರೋಪಿಗಳು ಜೈಲಿಗೆ ಬಂದ್ರೆ ಮೊದಲನೇ ಪ್ರೊಸೀಜರ್ ಏನಂದ್ರೆ ಅವರ ಬ್ಯಾಗಿನಿಂದ ಹಿಡಿದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಕೆಲವೊಂದು ಬಾರಿ ಕೆಲವೊಂದು ಟಿ ಶರ್ಟ್ ಅಥವಾ ಬನೀನನ್ನ ಕೂಡ ಬಿಚ್ಚಿನೂ ಕೂಡ ಪರೀಕ್ಷೆಯನ್ನ ಮಾಡ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಆ ಪ್ರೊಸೆಸ್ ಈಗ ದರ್ಶನ್ ಅವರಿಗೆ ಆಗಿರ್ತಕ್ಕಂಥದ್ದು. ಅಂದ್ರೆ ಏನು ಡಿಆರ್ ವೆಹಿಕಲ್ ನಲ್ಲಿ ದರ್ಶನ್ ಬರ್ತಾರೆ, ಬಂದು ಇಳಿದ ತಕ್ಷಣ ನೇರವಾಗಿ ಅವ್ರನ್ನ ಜೈಲಿನ ಒಳಗೆ ಕರ್ಕೊಂಡು ಹೋಗಲ್ಲ, ಅದರ ಬದಲಾಗಿ ತಪಾಸಣಾ ಕೊಠಡಿಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಮುಖ್ಯ ಗೇಟಿನ ಪಕ್ಕದಲ್ಲಿ ಇರ್ತಕ್ಕಂಥ ತಪಾಸಣೆ ಕೊಠಡಿಗೆ ಕರ್ಕೊಂಡು ಹೋಗಿ ದರ್ಶನ್ಗೆ ಸಂಬಂಧಪಟ್ಟಂತ ಬಟ್ಟೆ ಬರೆಗಳು ಜೊತೆಗೆ ಬ್ಯಾಗ್, ಅವರ ಪರಿಕರಗಳು ಏನ್ ತಂದಿರ್ತಾರೆ ಅವನ್ನೆಲ್ಲವನ್ನು ಕೂಡ ಒಂದೊಂದಾಗೆ ಪರಿಶೀಲನೆಯನ್ನ ಮಾಡಿದ್ರು. ಆ ಬಳಿಕ ಒಂದು 3-4 ನಿಮಿಷ ಈ ಪ್ರೊಸೆಸ್ ಆಗುತ್ತೆ. ಆ ಬಳಿಕ ಈಗ ಜೈಲಿನ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ಜೈಲಿನ ಒಳಗೆ ಹೋಗಲ್ಲ, ಆದ್ರೆ ಅಲ್ಲಿ ಒಂದು ತಪಾಸಣಾ ಕೊಠಡಿ ಇನ್ನೊಂದು ಇರ್ತಕ್ಕಂಥದ್ದು. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡ್ತಾರೆ ದರ್ಶನ್ ಅವ್ರಿಗೆ. ಈ ಮುಂಚೆ ದರ್ಶನ್ ಬರೋದಕ್ಕಿಂತ ಮುಂಚೆ ವೈದ್ಯಾಧಿಕಾರಿಗಳು ಒಬ್ಬರನ್ನ ಕರೆಸ್ಕೊಂಡಿದ್ರು, ಜೊತೆಗೆ SP ಇದ್ದಾರೆ, DC ಇದ್ದಾರೆ, ಅವರೆಲ್ಲರ ಸಮ್ಮುಖದಲ್ಲಿ ದರ್ಶನ್ ಈಗ ಜೈಲಿನ ಒಳಗೆ ಹೋಗಿರ್ತಕ್ಕಂಥದ್ದು. ಈಗ ತಪಾಸಣೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಅಂದ್ರೆ ಅವರ BP-ಯನ್ನು ಚೆಕ್ ಮಾಡ್ತಾರೆ, ಶುಗರ್ ಲೆವೆಲ್ ಚೆಕ್ ಮಾಡ್ತಾರೆ, ಜೊತೆಗೆ ಅವರ ದೇಹದ ತೂಕವನ್ನು ಕೂಡ ಚೆಕ್ ಮಾಡ್ತಾರೆ. ಇದಿಷ್ಟನ್ನ ಯಾಕೆ ಮಾಡ್ತಾರೆ ಅಂದ್ರೆ ಒಬ್ಬ ಆರೋಪಿ ಜೈಲಿಗೆ ಬಂದಾಗ ಆತನ ವೆಯ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಜೈಲಿನಿಂದ ಹೊರ ಹೋಗ್ಬೇಕಾದ್ರೂ ಕೂಡ ಆತನ ವೆಯ್ಟ್ ಅನ್ನ ಚೆಕ್ ಮಾಡ್ತಾರೆ. ಯಾಕಂದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಕೂಡ ಅದನ್ನ ಶಿಫಾರಸು ಮಾಡಿತ್ತು. ಜೈಲಿನಿಂದ ಹೊರ ಹೋಗ್ಬೇಕಾದ್ರೆ ಕೈದಿಯ ತೂಕ ಹೆಚ್ಚಾಗಿರ್ಬೇಕು ಅನ್ನುವ ಒಂದು ಕಂಡೀಷನ್ ಅನ್ನ ಹಿಂದೆ ಮಾಡಿತ್ತು. ಅದನ್ನ ಪಾಲನೆ ಮಾಡೋದಕ್ಕೋಸ್ಕರ ಇದೆಲ್ಲವನ್ನು ಮಾಡ್ತಾರೆ. ಜೊತೆಗೆ ಅವರ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರು ಆಗಿದೆಯಾ ಟೆನ್ಷನ್ ನಿಂದ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಪರೀಕ್ಷೆ ಮಾಡ್ತಾರೆ. ಇದಾದ ಬಳಿಕ ಈಗ ಈ ಪ್ರೊಸೆಸ್ ಈಗ ನಡೀತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಈ ಪ್ರೊಸೆಸ್ ಆದ ಬಳಿಕ ದರ್ಶನ್ ಅವರನ್ನ ಅಂದ್ರೆ ಅವರಿಗೆ ಈಗೇನು ಪರಪ್ಪನ ಅಗ್ರಹಾರದಲ್ಲಿ ಕೊಟ್ಟಿದ್ರಲ್ಲ ಆ ಒಂದು ಕೈದಿ ನಂಬರ್ ಅನ್ನ ಬದಲಾವಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ದರ್ಶನ್ ಅವರಿಗೆ ಏನು ಕೈದಿ ನಂಬರ್ ನ ಪರಪ್ಪನ ಅಗ್ರಹಾರದಲ್ಲಿ ಕೊಟ್ಟಿದ್ರು ಆ ನಂಬರ್ ನ ಬದಲಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗರ ಸಂಖ್ಯೆಯ ಅನುಗುಣವಾಗಿ ಒಂದು ನಂಬರ್ ನ ಕೊಡ್ತಾರೆ. ಈಗ ಎಕ್ಸಾಂಪಲ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ 385 ಕೈದಿಗಳಿದ್ದಾರೆ. ಈಗ ದರ್ಶನ್ ಅವರಿಗೆ ಎಷ್ಟನೇ ನಂಬರ್ ಅನ್ನ ಕೊಡ್ತಾರೆ ಅನ್ನೋದು ಈಗ ಬಹಳ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಕಾದ್ ನೋಡೋಣ ಕೈದಿ ನಂಬರ್ ಏನ್ ಕೊಡ್ತಾರೆ, ಅದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೊಳ್ಳೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬ್ರಾಂಡೆಡ್ ಪೂಮಾ ಶರ್ಟ್ ಧರಿಸಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ದಾಸ ದರ್ಶನ್. ಪೂಮಾ ಶರ್ಟ್ ಬ್ರಾಂಡೆಡ್ ಹಾಕ್ಬಾರ್ದು ಅಂತಲ್ಲ, ಬಟ್ ಜೈಲೊಳಗೆ ಹೆಂಗೋಯ್ತು ಅನ್ನೋದು ಪ್ರಶ್ನೆ. ಎನಿವೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದ ನಾನ್ ಸ್ಟಾಪ್ ಲೈವ್. ಬೆಳಗ್ಗೆ 4 ಗಂಟೆಯಿಂದ ನಿರಂತರವಾಗಿ ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲ್ ವರ್ಗೂ ದರ್ಶನ್ರನ್ನ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯದುದ್ದಕ್ಕೂ ಕೂಡ ಅಪ್ಡೇಟ್ಗಳನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಕೊಡ್ತಾ ಬಂದಿದೆ. ಇದೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರೇಣುಕಾ ಸ್ವಾಮಿಯ ಬರ್ಬರ ಹತ್ಯೆ ಪ್ರಕರಣ. ರೇಣುಕಾ ಸ್ವಾಮಿಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಸಂಖ್ಯೆ 2 ದರ್ಶನ್ ಅಲಿಯಾಸ್ ಡಿ ಬಾಸ್. ಇದು ಆ ಕಂಪ್ಲೇಂಟ್ ಅಲ್ಲೇ ಬರೆದಿರೋದು, ದರ್ಶನ್ ಅಲಿಯಾಸ್ ಡಿ ಬಾಸ್. ಇದೀಗ ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್. ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ಲಿಕ್ಕೆ ಕಾರಣ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿಯಾಗಿ ಇರಬೇಕಾದ ರೀತಿಯಲ್ಲಿ ಇರಲಿಲ್ಲ, ರಾಜಾತಿಥ್ಯವನ್ನ ಅನುಭವಿಸಿದ್ರು, ಬೇಕಾದ ಸೌಲಭ್ಯಗಳು ಅವರಿಗಲ್ಲಿ ಸಿಗ್ತಾ ಇತ್ತು, ಅವ್ರದೇ ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡಿದ್ರು, ಸುತ್ತಮುತ್ತ ನಟೋರಿಯಸ್ ರೌಡಿಗಳನ್ನ ಕಟ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ರು. ಇದೆಲ್ಲವನ್ನ ಗಮನಿಸಿ ಮಾಧ್ಯಮದಲ್ಲಿ ಸುದ್ದಿಯಾಗಿ ಜನರು ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭ ಮಾಡಿ ಪ್ರಕರಣ ಕೋರ್ಟ್ ವರ್ಗೂ ಹೋಗಿ ಕೋರ್ಟ್ ಆದೇಶ, ಈ ಪ್ರಕರಣದ ಅಷ್ಟು ಮಂದಿ ಆರೋಪಿಗಳನ್ನ ಒಂದೊಂದು ಮೂಲೆ ಕಳಿಸಿ. ಇದೇ ರೀತಿಯಲ್ಲಿ ಇದೀಗ ದರ್ಶನ್ ಕೋರ್ಟ್ನ ಆದೇಶದ ಮೇರೆಗೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ.
ಬ್ಲ್ಯಾಕ್ ಕಲರ್ ಪೂಮಾ ಶರ್ಟ್. ಆಸಕ್ತಿ ಇರುವವರು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು ಈ ಶರ್ಟ್ ನ ಬೆಲೆ ಎಷ್ಟು ಅಂತ ಹೇಳಿ. ರೇಣುಕಾಸ್ವಾಮಿ ಕೊಲೆ ಆದ ನಂತರದಲ್ಲಿ ಅವರ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಮನೆಗೆ ದಿಕ್ಕು ಅಂತ ಇದ್ದಿದ್ದು ಒಬ್ನೇ, ತಪ್ಪು ಮಾಡಿದ್ನೋ ಸರಿ ಮಾಡಿದ್ನೋ ಕಾನೂನಾತ್ಮಕವಾಗಿ ಅವನಿಗೆ ಶಿಕ್ಷೆ ಕೊಡಿಸ್ಬೋದಾಗಿತ್ತು, ಕೊಂದೇ ಹಾಕಿಬಿಟ್ರು. ಈಗ ನಮ್ಮ ಕುಟುಂಬಕ್ಕೆ ಯಾರು ದಿಕ್ಕು? 90 ವರ್ಷದ ಅಜ್ಜಿ ಇದ್ದಾರೆ, ಅವರಿಗೆ ಫಿಸಿಯೋಥೆರಪಿ ಮಾಡ್ತಿದ್ದಿದ್ದು ರೇಣುಕಾಸ್ವಾಮಿ. ನಮಗೆ ಆ ಅಜ್ಜಿಗೆ ನೋಡ್ಕೊಳ್ಳಿಕ್ಕೂ ಹಣಕಾಸಿನ ವ್ಯವಸ್ಥೆ ಇಲ್ಲ, ಹಂಗಾಗಿದೆ ಅಂತ. ಈ ಕೊಲೆ ಪ್ರಕರಣದ ಆರೋಪಿ ಬ್ರಾಂಡೆಡ್ ಶರ್ಟ್ ಹಾಕೊಂಡು ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ.